ರಾಜ್ಯ ಸರ್ಕಾರದ ಕಣ್ಣು ಎಲ್ಲೆಲ್ಲ ಬಿದ್ದಿದೆ ಅಂತಂದ್ರೆ ದೇವಸ್ಥಾನಗಳ ಹುಂಡಿ ಮೇಲೂ ಕೂಡ ಈಗ ರಾಜ್ಯ ಸರ್ಕಾರ ಕಣ್ಣು ಹಾಕಿದೆ. ಆದಾಯದ ಮೂಲವನ್ನ ಕಂಡುಕೊಳ್ಳೋದಕ್ಕೆ ಹೊಸ ಹೊಸ ದಾರಿಯನ್ನ ರಾಜ್ಯ ಸರ್ಕಾರ ಕಂಡುಕೊಳ್ತಾ ಇದೆ. ದೇವಸ್ಥಾನಗಳ ಹುಂಡಿ ಮೇಲೂ ಕೂಡ ಕಣ್ಣು ಹಾಕಿದೆ ಈಗ ರಾಜ್ಯ ಸರ್ಕಾರ. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಭಾರಿ ಆರ್ಥಿಕ ಹೊರೆಯಾಗಿದೆ ಒಂದು ಕಡೆ. ಈಗ ದೇವಸ್ಥಾನಗಳ ಆದಾಯದಲ್ಲಿ 10% ರಾಜ್ಯ ಸರ್ಕಾರಕ್ಕೆ 1 ಕೋಟಿ ಆದಾಯ ಬರುವಂತ ದೇಗುಲಗಳಲ್ಲಿ 10% ಸರ್ಕಾರದ ಪಾಲು. ಧಾರ್ಮಿಕ ಸಂಸ್ಥೆಗಳ ಮಸೂದೆಗೆ ರಾಜ್ಯ ಸರ್ಕಾರ ತಿದ್ದುಪಡಿಯನ್ನ ತಂದಿದೆ. ವಿಧಾನಸಭೆಯಲ್ಲಿ ನಿನ್ನೆ ಪಾಸ್ ಆಗಿರುವಂತಹ ತಿದ್ದುಪಡಿ ವಿಧೇಯಕ. ಈ ತಿದ್ದುಪಡಿ ವಿಧೇಯಕದ ಅನ್ವಯ ನೋಡೋದಾದ್ರೆ ಈ ದೇವಸ್ಥಾನಗಳಲ್ಲಿ 1 ಕೋಟಿಗೂ ಅಧಿಕ ಆದಾಯ ಬರುವಂತಹ ದೇವಸ್ಥಾನಗಳಲ್ಲಿ 10% ಅದು ಸರ್ಕಾರಕ್ಕೆ ಸಲ್ಲುತ್ತೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ವಿಧೇಯಕ ಪಾಸ್ ಆಗಿದೆ, ವಿಧಾನಸಭೆಯಲ್ಲಿ ಪಾಸ್ ಆಗಿದೆ. ವಿಧಾನ ಪರಿಷತ್ನಲ್ಲಿ ವಿಧೇಯಕ ಪಾಸ್ ಆದ್ರೆ ಕಾಯ್ದೆ ಜಾರಿ ಆಗುತ್ತೆ. ಸರ್ಕಾರದ ನಿರ್ಧಾರಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಬಜೆಟ್ ಸಂದರ್ಭದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಮತ್ತೆ ಅನುದಾನ ಕ್ರೋಢೀಕರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದೆಯಾ ಅನ್ನೋ